ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ತಿಳಿದಂತೆ ಕಾರ್ತಿಕ ಪುರಾಣವನ್ನು ನೋಡುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿನ 19ನೇ ದಿನ. ಇಂದಿನ ಅಧ್ಯಾಯದಲ್ಲಿ ಸತ್ಕರ್ಮಗಳನ್ನು ಆಚರಿಸಿದ್ದ ಮಹಾಮಹಿಮ ಎಂಬ ಅಧ್ಯಾಯವನ್ನು ನಾವು ಮುಗಿಸಿದ್ದೇವೆ. ಇವತ್ತಿನ ದಿನ ಚತುರ್ಮಾಸ್ಯ ವ್ರತ ಫಲಗಳನ್ನು ನೋಡೋಣ. ಧ್ಯಾಯೇ ನಿತ್ಯಂ ಮಹೇಶಂ ರಜತಗಿರಿನಿಭಂ ಚಾರುಚಂದ್ರಾವತಂಸಂ ರತ್ನಾಕಲ್ಪೋಜ್ವಲಾಂಗಂ ಪರಶುಮೃಗವರಾಭೀತಿಹಸ್तं ಪ್ರಸನ್ನಂ ಪದ್ಮಾಸೀನಂ ಸಮಂತಾಸ್ತುತಮರಗಣೈರ್ವ್ಯಾಘ್ರಕೃತ್ತಿಂ ವಸಾನಂ ವಿಶ್ವಾದ್ಯಂ ವಿಶ್ವವಂದ್ಯಂ ನಿಖಿಲಭಯಹರಂ ಪಂಚವಕ್ತ್ರಂ ತ್ರಿನೇತ್ರಂ. ನೈಮಿಷಾರಣ್ಯದಲ್ಲಿ ಮುನಿಗಳೆಲ್ಲರೂ ಪುರಾಣ ಪುರುಷೋತ್ತಮ, ಗಜೇಂದ್ರ ರಕ್ಷಕ, ಆದಿ ಮಧ್ಯಾಂತರಹಿತ, ಧ್ರುವ ಸಂರಕ್ಷಕ, ದ್ರೌಪದಿ ಮಾನ ಸಂರಕ್ಷಕ, ಪ್ರಹ್ಲಾದ ವರದ, ಭಕ್ತಜನವ ಶಂಕರ, ತ್ರಿಪುರಾಂತಕ, ಮುರಾರಿ ದೇವಾದಿದೇವ, ವೈಕುಂಠವಾಸ, ಗರುಡ ವಾಹನ ರೂಢ, ಸರ್ವಜೀವಾಧಾರ, ಜಗದ್ರಕ್ಷಕ, ಅಚ್ಯುತ, ಜನಾರ್ದನ, ಉಪೇಂದ್ರ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣುವೇ ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪ್ರದ್ಯುಮ್ನ, ಅಧೋಕ್ಷಜ, ನಾರಸಿಂಹ, ಹರಿಯೇ ಎಂದು ಅನೇಕ ವಿಧವಾಗಿ ಸ್ತೋತ್ರ ಮಾಡಿದರು. ನಂತರ ಅಲ್ಲಿದ್ದ ಮುನಿಶ್ರೇಷ್ಠರೆಲ್ಲ ಜ್ಞಾನವಂತನೂ ದೊಡ್ಡವನೂ ಆದ ಜ್ಞಾನಸಿದ್ಧನೆಂಬ ಮುನಿಯು, ಪರತತ್ವರೂಪ ನೀನು ವೇದ್ಯನೆಂದು, ಸೂರ್ಯಚಂದ್ರನೇ ನಿನ್ನ ಕಣ್ಣುಗಳ ಆಗಿ ಉಳ್ಳವನೆಂದು ಹೇಳುತ್ತಾರೆ. ಬ್ರಹ್ಮರುದ್ರಾದಿಗಳಿಂದ ಕೊಂಡಾಡಲ್ಪಡುವನು, ನಿತ್ಯನೂ, ಸೃಷ್ಟಿ ಸ್ಥಿತಿ ಲಯಗಳನ್ನು ಕೃಪೆ ಮಾಡುವವನು, ಭಕ್ತರಿಗೂ ಸಂಸಾರ ಬಂಧನದಲ್ಲಿರುವವರಿಗೂ ಸ್ಥಾವರ ಜಂಗಮಾದಿಗಳಾದ 84 ಲಕ್ಷ ಜೀವರಾಶಿಗಳಿಗೂ ಅವರವರ ಪುಣ್ಯ ಪಾಪ ಕರ್ಮಗಳಿಂದ ಲಭಿಸುವ ಫಲಗಳನ್ನು ಕೊಡುವವನೂ ಆದ ನಿನಗೆ ನಮಸ್ಕಾರಗಳು. ನನ್ನನ್ನು ಈ ಸಂಸಾರ ಬಂಧನದಿಂದ ಉದ್ಧರಿಸು. ನೀನು ಚಿದಾನಂದ ಸ್ವರೂಪನೂ ಆಗಿರುವೆ. ನೀನು ಸಕಲ ಪ್ರಾಣಿಗಳಲ್ಲಿ ಜಠರಾಗ್ನಿ ರೂಪದಲ್ಲಿದ್ದು ಮಾನವರು ಭುಜಿಸುವ ಚತುರ್ವಿಧ ಅನ್ನವನ್ನು ಪಚನವಾಗುವಂತೆ ಮಾಡಿ ಶರೀರಕ್ಕೆ ಬಲವನ್ನು ಕೊಡತಕ್ಕ ಪ್ರಭುವೇ. ಬ್ರಹ್ಮನೇ ಆದಿಯಾಗಿ ಗಿಡಗಳು, ಬೆಟ್ಟಗಳು ಇವುಗಳವರೆಗೆ ವಾಸಿಸುವ ಜೀವರಾಶಿಗಳೆಲ್ಲ ನಿನ್ನಿಂದ ಉದ್ಭವವಾದುದೇ ಆಗಿದೆಯಲ್ಲದೆ ಬೇರೆ ಯಾವುದೂ ಅಲ್ಲ. ಆದುದರಿಂದಲೇ ನಿನ್ನನ್ನು ಪರಾತ್ಪರನೆಂದು ಕರೆಯುವರು. ವ್ಯಾಸಾದಿ ಮುನಿ ಪುಂಗವರಿಂದ ಅರ್ಚಿಸಲ್ಪಡುವ ನಿನಗಿದೋ ನಮಸ್ಕಾರಗಳು. ಮನುಜನೇ ಆಗಲಿ ನಿನ್ನನ್ನು ನಂಬಿದರೆ ಅವನ ಪಾತಕವೆಲ್ಲವೂ ನಶಿಸುವುವು. ಎಲೆ ಪುಂಡರೀಕಾಕ್ಷ, ನನ್ನನ್ನು ರಕ್ಷಿಸು ಎಂದು ಸ್ತೋತ್ರ ಮಾಡುತ್ತಿದ್ದ ಜ್ಞಾನಸಿದ್ಧನನ್ನು ಕುರಿತು ಶ್ರೀಹರಿಯು ಮಂದಹಾಸವನ್ನು ಬಿಡುತ್ತಾ ಈ ರೀತಿ ಹೇಳಿದನು. ಎಲೆ ಜ್ಞಾನಸಿದ್ಧನೇ, ನೀನು ನನ್ನನ್ನು ಸ್ತೋತ್ರ ಮಾಡಿದುದನ್ನು ಕೇಳಿ ನನಗೆ ಅತ್ಯಾನಂದವಾಗಿದೆ. ನಿನ್ನಲ್ಲಿ ನನಗೆ ದಯೆ ಉಂಟಾಗಿದೆ. ಆದುದರಿಂದ ನಿನಗಿಚ್ಛೆಯಾದ ಯಾವುದಾದರೊಂದು ವರವನ್ನು ಕೇಳಿಕೋ ಎಂದರು. ಅಗಲ ಜ್ಞಾನಸಿದ್ಧನು, ಎಲೆ ಕೃಪಾನಿಧಿಯೇ, ನನಗೆ ಸರ್ವಕಾಲ ಸರ್ವಾವಸ್ಥೆಯಲ್ಲಿಯೂ ನಿನ್ನ ಪಾದಪದ್ಮಗಳಲ್ಲಿಯೇ ಮನಸ್ಸು ನಿಲ್ಲುವಂತೆ ಅನುಗ್ರಹಿಸು ಎಂದು ಬೇಡಿಕೊಂಡರು. ಹಾಗೆಯೇ ಆಗಲಿ ಎಂದು ಶ್ರೀ ಮಹಾವಿಷ್ಣುವು ಹೇಳುವುದಲ್ಲದೆ ಇನ್ನೊಂದು ವರವನ್ನು ಕೊಟ್ಟರು. ಶ್ರೀ ಮಹಾವಿಷ್ಣುವು ಪ್ರಪಂಚದಲ್ಲಿ ಅನೇಕ ದುರಾಚಾರಿಗಳಾಗಿಯೂ ಬುದ್ಧಿಹೀನರಾಗಿಯೂ ಇರುವರು. ಅವರ ದುರಿತಗಳೆಲ್ಲವೂ ಪರಿಹಾರವಾಗುವಂತೆ ಒಂದು ವ್ರತವನ್ನು ಕಲ್ಪಿಸುತ್ತೇನೆ. ಅದು ಅತ್ಯಂತ ಸುಖಕರವಾದದ್ದು. ನಾನು ಆಷಾಢ ಶುದ್ಧ ಏಕಾದಶಿ ದಿನ ಪ್ರತಿ ವರ್ಷದಲ್ಲೂ ಲಕ್ಷ್ಮೀ ಸಮೇತನಾಗಿ ಶೇಷನೆಂಬ ಹಾವಿನ ಮೇಲೆ ಕ್ಷೀರ ಸಮುದ್ರದಲ್ಲಿ ಮಲಗಿ ಸುಖನಿದ್ರೆಯಲ್ಲಿರುವೆನು. ಮತ್ತೆ ಕಾರ್ತಿಕ ಶುದ್ಧ ಏಕಾದಶಿ ದಿನ ಭಾರ್ಯ ಸಮೇತನಾಗಿ ಸುಖನಿದ್ರೆಯಿಂದ ಎಚ್ಚೆತ್ತು ಕ್ಷೀರ ಸಮುದ್ರವನ್ನು ಬಿಡುವೆನು. ಯಾವ ಮನುಜನೇ ಆಗಲಿ ನನಗೆ ಪ್ರೀತಿ ಪುರಸ್ಸರವಾದ ಈ ಚತುರ್ಮಾಸ್ಯ ವ್ರತವನ್ನು ಆಚರಿಸುವನೋ ಅಂಥವನು ಸರ್ವ ಪಾಪ ವಿಮುಕ್ತನಾಗಿ ನನ್ನ ಸಾಯುಜ್ಯವನ್ನು ಹೊಂದುವನು. ಶಕ್ತಿ ಅವಕಾಶವಿದ್ದು ಈ ವ್ರತವನ್ನು ಆಚರಿಸದಿದ್ದವನು ನರಕಕ್ಕೆ ಬೀಳುವನು. ನೀವೆಲ್ಲರೂ ಈ ವ್ರತವನ್ನು ಆಚರಿಸಿ ಇತರರಿಗೂ ಹೇಳುತ್ತಾ ಕಾಲವನ್ನು ಕಳೆಯಬೇಕು. ಆ ವ್ರತವನ್ನು ಆ ಕಾಲದಲ್ಲಿ ಆಚರಿಸದೇ ಇರುವವರು ಬ್ರಹ್ಮಘಾತುಕರಂತೆ ಪಾತಕವನ್ನು ಅನುಭವಿಸುವರು. ಹೀಗೆ ವ್ರತವನ್ನು ಆಚರಿಸಿದವರು ಜನ್ಮದ ಆದಿಯಲ್ಲಾಗಲಿ ಮುದಿತದಲ್ಲಾಗಲಿ ಕಷ್ಟಗಳಿಲ್ಲದೆ ಇರುವರು. ನನ್ನಲ್ಲಿ ಯಾರಿಗೆ ಭಕ್ತಿ ಉಂಟು ಅಥವಾ ಇಲ್ಲ ಎಂಬುದನ್ನು ಪರೀಕ್ಷಿಸಲು ಚತುರ್ಮಾಸ್ಯದಲ್ಲಿ ನಿದ್ರೆ ಮಾಡುತ್ತಾ ನೆಪದಲ್ಲಿ ಶೇಷಶಯ್ಯೆಯಲ್ಲಿ ಮಲಗಿರುವೆನೋ
ಈಗ ನೀನು ಮಾಡಿದ ಸ್ತೋತ್ರವನ್ನು ಓದಿದರೂ ಕೇಳಿದರೂ ನನ್ನ ಸಾನ್ನಿಧ್ಯದಲ್ಲಿ ಇರುವರು ಎಂದು ಹೇಳಿದರು. ಈ ವಿಧವಾಗಿ ಶ್ರೀ ಮಹಾವಿಷ್ಣುವು ಮಹರ್ಷಿಗಳಿಗೆ ವಚನವಿತ್ತು ಕಾರ್ತಿಕ ಶುದ್ಧ ಏಕಾದಶಿ ದಿನ ಲಕ್ಷ್ಮೀ ಸಮೇತ ಶೇಷನೆಂಬ ಹಾವಿನ ಮೇಲೆ ಪವಡಿಸಿದ್ದ ಕ್ಷೀರ ಸಮುದ್ರದಿಂದ ಮೇಲೆದ್ದನು. ಶ್ರೀ ಮಹಾವಿಷ್ಣುವು ಆದೇಶಿಸಿದ್ದ ಚತುರ್ಮಾಸ್ಯ ವ್ರತವನ್ನು ಕುರಿತು ನಿಮಗೆ ಹೇಳಿದೆನು. ಇದನ್ನೇ ಅಂಗೀರಸನು ಆ ವಿಕ್ರಮನಿಗೆ ತಿಳಿಸಿದನು. ಈ ವ್ರತವನ್ನು ಆಚರಿಸಲು ಸ್ತ್ರೀಯರಾಗಲಿ ಪುರುಷರಾಗಲಿ, ಸನ್ಮಾರ್ಗಿಗಳಾಗಲಿ ದುರ್ಮಾರ್ಗಿಗಳಾಗಲಿ, ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲಿ ಯಾರೇ ಆಗಲಿ, ಸುವಾಸಿನಿಯರಾಗಲಿ ವಿತಂತುವಾಗಲಿ, ಯೋಗಿಗಳಾಗಲಿ ಅನಾಚಾರವಂತನೇ ಆಗಲಿ, ಎಲ್ಲರೂ ಭಗವತ್ಪ್ರೀತಿಯುಳ್ಳವರೇ ಆಗಿದ್ದು ಅರ್ಹತೆಯುಳ್ಳವರಾಗಿರುತ್ತಾರೆ. ಯಾವ ಮನುಜನೇ ಆಗಲಿ ಈ ಚತುರ್ಮಾಸ್ಯವನ್ನು ಆಚರಿಸಿದರೆ ವಿಷ್ಣು ಸಾನ್ನಿಧ್ಯವನ್ನು ಪಡೆಯುವರು. ಈ ವಿಧವಾಗಿ ಆಚರಿಸದೇ ಇದ್ದವರು ಶ್ರೀಹಂತಕನು, ಗೋಹಂತಕನು, ಶಿಶುಹಂತಕನು, ಬ್ರಹ್ಮಘಾತಕನು ಹೊಂದುವ ಪಾಪ ಫಲಕ್ಕಿಂತಲೂ ಅಧಿಕ ಪಾತಕನಾಗುವನು. ಜ್ಞಾನಸಿದ್ಧನೇ ಮೊದಲಾದವರು ಈ ವ್ರತವನ್ನು ಆಚರಿಸಿ ವೈಕುಂಠವನ್ನು ಸೇರಿರಿ ಎಂದು ಹೇಳಿದರು. ಹೀಗೆ ಋಷಿಮುನಿಗಳು ವಿಕ್ರಮನಿಗೆ ಜ್ಞಾನೋದಯವನ್ನು ಮಾಡಿದರು. ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ಚತುರ್ಮಾಸ್ಯ ವ್ರತಫಲ ಎಂಬ 19ನೆಯ ಅಧ್ಯಾಯವು ಮುಗಿಯಿತು. ಮುಂದಿನ ಅಧ್ಯಾಯದಲ್ಲಿ ಪುರಂಜಯನು ದುರ್ಮಾರ್ಗ ಪ್ರವರ್ತಕನಾಗುವುದು ಎಂಬ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ.